ದುಷ್ಕರ್ಮಿಗೆ ಒಳ್ಳೆ ಶಿಕ್ಷೆ ನೀಡಬೇಕು, ಕಠಿಣ ಶಿಕ್ಷೆ ನೀಡಬೇಕಂತ ಆಗ್ರಹ ಮಾಡ್ತೀವಿ ನಾವು. ಅವನಿಗೆಲ್ಲ ರೀ ನಡು ರಸ್ತೆ ಮ್ಯಾಗ ತಂದಿಲ್ಲ ರೀ ಗೋಲಿ ಹೊಡಿಬೇಕ್ರಿ. ಅವನಿಗೆ ನಡು ಹಾದಿಲ್ ತಂದು ಗುಂಡು ಏರ್ಸ್ಬೇಕು, ಅವ್ರು ನಾವು ನೋಡ್ಬೇಕು. ಇಷ್ಟು ಅವನಿಗೆ ಶೂಟ್ ಮಾಡಿ ಎಲ್ಲ ಜನರ ಮಧ್ಯೆ ಲೈವ್ ಆಗಿ ಶೂಟ್ ಮಾಡಿ ತೋರಿಸ್ಬೇಕಂತ ರಾಜ್ಯ ಪೊಲೀಸ್ ಇಲಾಖೆಯವರೇ ಮಾಡಬಹುದು, ಬೇರೆ ಯಾರ ಕೈಲಿಂದ ಮಾಡಕ್ಕಾಗಲ್ಲ. ಇಲ್ಲ ಅಂದ್ರೆ ನಮ್ಮ ಕೈದಾಗ ತಂದು ಕೊಡು, ಪವರ್ ಕೊಡ್ಲಿ, ಪೊಲೀಸರ ಕೈ ಪವರ್ ಕೊಡ್ಲಿ, ಅವ್ರು ಕೊಡ್ಲಿ. ಅವ್ರಿಗೆ ಎಷ್ಟು ಮೇಲೆ ಪ್ರೆಷರ್ ಅದ ಅಂತ ಹೇಳಿ ನಮಗ್ ಗೊತ್ತದ. ನೀವೊಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ಸೇವೆ ಮಾಡ್ತಾ ಇದ್ದೀವಿ ಹೊರತು ಒಂದ್ ಸಮುದಾಯದ ಗುಲಾಮರಂತೆ ವರ್ತನೆ ಮಾಡಕ್ ಹೋಗ್ಬೇಡ್ರಿ ಸರ್ಕಾರದ ಕೂತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾವೇರಿ ಮಠಪತಿ ಅಂತ, ರಾಜ್ಯ ಕಾರ್ಯಕಾರಿಣಿ ಸದಸ್ಯೆ ABVPದು. ಇದೇ ಇನ್ನೇನು ಹುಬ್ಬಳ್ಳಿಯಲ್ಲಿ ನಡ್ತಕ್ಕಂಥ ದುಷ್ಕೃತ್ಯ ಅಕ್ಕಂದು ನೇಹಾ ಅಕ್ಕ ಅವರ ಹತ್ಯೆಗೈದರಲ್ಲ, ಅದು ಎಲ್ಲರ ಮನಸ್ಸಿಗೆ ನೋವು ಉಂಟು ಮಾಡ್ಯದ ಭಾಳ. ಆ ಕೃತ್ಯ ನಡಿಬಾರ್ದಿತ್ತು, ಬಟ್ ನಡೆದದ. ಅಲ್ಲೇನಾಗ್ಯದ, ಅದೇ ಕೃತ್ಯ ಇಂದು ನಮ್ಮ ಊರಲ್ಲೂ ನಡಿಬೋದು, ನಮ್ಮ ಕಾಲೇಜಲ್ಲೂ ನಡಿಬೋದು, ನಮ್ಮ ಮನೆಯಲ್ಲೂ ನಡಿಬೋದು. ಹೆಣ್ಮಕ್ಳಿಗೆ ಸೇಫ್ಟಿ ಅಲ್ಲ ಅದು. ಮನೆ ಬಿಟ್ಟು ಹೆಣ್ಮಕ್ಳು ಬರ್ತಿರ್ತೀವಿ, ಇಲ್ಲಾಂದ್ರೆ ಮನೇಲೆ ಕೂಡ್ಬೇಕಾಗ್ತದೆ. ಹೆಣ್ಮಕ್ಳು ಮನೇಲಿ ಬರಬೇಕು, ಮನೆ ಬಿಟ್ಟು ಬದುಕಬೇಕಂದ್ರೆ ಸ್ವಾತಂತ್ರ್ಯ ಇಲ್ಲದಂಗೆ ಆಗ್ಯದ. ಹಾಗಾಗಿ ಆ ಕೃತ್ಯಕ್ಕೆ ಏನದ ಅನುಗುಣವಾಗಿ ಆ ಕೃತ್ಯ ಏನು ಮಾಡ್ಯಾನಲ್ಲ, ಫಯಾಜ್ ಅನ್ನುವಂಥ ದುಷ್ಕರ್ಮಿ ಏನು ಮಾಡ್ಯಾನಲ್ಲ, ಅವನಿಗೆ ಒಂದು ಕಠಿಣ ಶಿಕ್ಷೆ ನೀಡಬೇಕಂತ ನಮ್ಮ ABVPಲಿಂದ ಆಗ್ರಹ ನೀಡ್ತೀವಿ. ಅದು ಒಂದು ಭಾಳ ನೋವು ಉಂಟು ಮಾಡಿದಾಗ್ಯದ. ಅವ್ರ ನೇಹಾ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗಬೇಕು, ಮತ್ತು ಅವ್ರ ಮನೆಯವ್ರಿಗೆ ಶಾಂತಿ ಸಿಗ್ಬೇಕು, ನಮ್ಮೆಲ್ಲರ ಮನಸ್ಸಿಗೂ ಶಾಂತಿ ಸಿಗ್ಬೇಕಂದ್ರೆ ಆ ಅಕ್ಕ ಅವರಿಗೆ ಒಳ್ಳೆ ಇದು ಮಾಡ್ಬೇಕಂತಂದ್ರೆ ಅವರಿಗೆ ಕಠಿಣ ಶಿಕ್ಷೆ ಕೊಡ್ಬೇಕಂತ ನಾವು ಆಗ್ರಹಿಸ್ತೀವಿ. ಹೆಣ್ಮಕ್ಳಂದ್ರೆ ಮನೆಯಲ್ಲೇ ಇದ್ದು ಮನೆಗೆ ಮಾತ್ರ ಸೀಮಿತ ಅಲ್ಲ, ಮನೆ ಅಡುಗೆ ಮಾಡೋಕ್ಕೆ ಸೀಮಿತ ಅಂತಲ್ಲ. ದೇಶದೊಳಗೆ ನಾವು ಬದುಕುವಂಥ ಹಕ್ಕದ. ದೇಶಕ್ಕಾಗಿ ನಾವು ಹುಟ್ಟಿದೆವು, ದೇಶಕ್ಕಾಗಿ ಭಾರತ ಮಾತೆಗಾಗಿ ನಾವು ಹುಟ್ಟಿದೆವು, ಭಾರತ ಮಾತೆ ಮಕ್ಕಳಾಗಿ ನಾವು ಹುಟ್ಟಿವಿ ಅಂತಂದ್ರೆ ಅವ್ರಿಗಾಗಿ ನಾವು ಏನೋ ಸೇವೆ ಸಲ್ಲಿಸಬೇಕು, ಸೇವೆ ಮಾಡಬೇಕು ಅನ್ನುವಂಥ ನಮ್ಮಲ್ಲೂ ಅದ. ಹಾಗಾಗಿ ನಾವು ಹೊರಗೆ ಬರ್ತಾ ಇರ್ತೀವಿ, ಕಾಲೇಜ್ಗಳಿಗೆ ಹೋಗ್ತಾ ಇರ್ತೀವಿ. ಅಲ್ಲಿ ಅವ್ರಿಗಾಗ್ಯದ ಅಂದಮೇಲೆ ನಾಳೆ ನಿಮ್ಮ ಅಕ್ಕ ತಂಗಿಯರು ಬರ್ತಾರ, ನಿಮ್ಮ ಅಕ್ಕ ಅಣ್ಣದೇರು ಬರ್ತಾರ, ನಮ್ಮ ಅಕ್ಕ ತಂಗಿಯರು ಬರ್ತಾರ. ನಾವೆಲ್ಲರೂ ಮನೆಯಲ್ಲೇ ಕೂಡ್ಬೇಕಾ? ಮುಂದೆ ಹೋಗುವಂಥ ಈ ಚಾನ್ಸಸ್ಸೇ ಇಲ್ವಾ? ಹಾಗಾಗಿ ಆ ದುಷ್ಕರ್ಮಿಗೆ ಒಳ್ಳೆ ಶಿಕ್ಷೆ ನೀಡಬೇಕು, ಕಠಿಣ ಶಿಕ್ಷೆ ನೀಡಬೇಕಂತ ಆಗ್ರಹ ಮಾಡ್ತೀವಿ ನಾವು. ಅವನಿಗೆಲ್ಲ ರೀ ನಡು ರಸ್ತೆ ಮ್ಯಾಗ ತಂದಿಲ್ಲ ರೀ ಗೋಲಿ ಹೊಡಿಬೇಕ್ರಿ. ಯಾಕಂದ್ರೆ ಈಗ ಆಕೆ ಅಕ್ಕನ ಜೊತೆ ಆಗ್ಯದ್ರಿ ಅದು ಘಟನೆ. ಮುಂದೊಂದು ದಿನ ನಾವು ಭೀ ಹೊರಗೆಲ್ಲ ಓಡಾಡೋರು ಇರ್ತೇವ್ರಿ, ನಮ್ಮ ಮನೆಗೆ ಭೀ ಅಕ್ಕ ತಂಗಿಯರು ಹರರಿ. ಇದೆಲ್ಲ ನೋಡಿ ನಮ್ಮ ತಾಯಿ ತಂದೆ ಅಲ್ಲಿ ಆಗ್ಯದ. ಹಂಗೆ ನೀವು ಬ್ಯಾಡ್ ಹೊರಗೆ ಹೋಗೋದು, ಕಾಲೇಜ್ ಓದೋದೆಲ್ಲ ನಮ್ಗೆ ದುನಿಯರ್ ಕನಸದ ರೀ. ಹೊರಗೆಲ್ಲ ಫ್ರೀಡಮ್ ಆಗಿ ಓಡಾಡೋದೆಲ್ಲ ಕನಸದ ರೀ. ಇಂಥ ಎಲ್ಲ ಘಟನೆ ನೋಡ್ಕೊಂಡು ಮನೆಗೆಲ್ಲ ನಮ್ಗೆ ಭೀ ಓಡಾಡಕ್ಕೆ ಕೊಡಲ್ಲ, ಏನಿಲ್ಲ. ಮನೆಗೆ ಫ್ರೀಡಮ್ ಒಟ್ಟು ಕೊಡಲ್ಲ, ಮನೆಗೆ ಇಟ್ಕೊಂಡು ಕೂಡ್ತಾರೆ. ನಮ್ಮ ಆಸೆ ಕನಸುಗಳೆಲ್ಲ ಇಂಥದ್ದು ಈಡೇರಲ್ಲ. ಅದ್ರ ಕಡೆಂದು ಅವ ಯಾರು ಹನ್ನ ನೋಡ್ರಿ, ಆ ನೇಹಾ ಅಕ್ಕ ಕೊಲೆ ಮಾಡಿ ನಾವು ಅವನಿಗೆಲ್ಲ ರೀ ಗಲ್ಲು ಶಿಕ್ಷೆ ಆಗಲೇಬೇಕು. ಇದು ನಮ್ಮೆಲ್ಲರ ಕಡೆಯಿಂದ ಮನವಿ. ABP ಕಾರ್ಯಕರ್ತ. ಹುಬ್ಳಿಯಲ್ಲಿ ಆದಂಥ ಘಟನೆ ಎಲ್ಲರಿಗೂ ನೆನಪಿದೆ. ನಾನು ಒಬ್ಬಳು ಹೆಣ್ಮಗಳು, ನಾನು ಡೈಲಿ ಕಾಲೇಜ್ಗೆ ಹೋಗಿ ಬರ್ತಾ ಇರ್ತೀನಿ. ಸ್ವಲ್ಪ ಲೇಟ್ ಆಗ್ತದೆ ಹೋಗಿ ಬರ್ಲಕ್ಕ. ನಾವು ಆಸೆ ಕನಸುಗಳು ಇಟ್ಕೊಂಡು ಹೊರಗಡೆ ಬರ್ತಾ ಇರ್ತೀವಿ. ಬಟ್ ಈ ಘಟನೆ ಮನೇಲಿ ಗೊತ್ತಾದರೆ, ನೀವು ಬ್ಯಾಡಮ್ಮ ಕಾಲೇಜ್ಗೆ ಹೋಗೋದು ಮನೇಲಿರು ಅಂತ ಹೇಳ್ತಾರೆ, ಮದಿ ಮಾಡಿಕೊಡ್ತಾರೆ. ಅಲ್ಲಿಗೆ ನಮ್ಮ ಲೈಫು ಎಂಡ್ ಆಗ್ತೆ. ಅದು ಎಂಡ್ ಆಗಬಾರ್ದು ಅಂದರೂ ಅವನಿಗೆ ಶಿಕ್ಷೆ ಆಗಲೇಬೇಕು. ಅವನಿಗೆ ಶಿಕ್ಷೆ ಆಯಿತು ಅಂದರೆ ನಮಗೆ ಮನೆಗಿಂದ ಹೊರಗೆ ಬಿಡ್ತಾರೆ. ಅವನಿಗೆ ಶಿಕ್ಷೆ ಆಗಲತ್ತು, ಅವನಿಗೆ 10 ವರ್ಷ ಜೈಲ್ನಾಗ ಇಟ್ಟು ಹೊರಗೆ ಬಿಟ್ರು ಅಂದ್ರೆ ನಮಗೂ ಆಯ್ತು. ನಮಗೆ ಕಾಲೇಜ್ ಕಲಿಸ್ಲಕ್ಕೆ ಬಿಡಲ್ಲ, ಹೊರಗೆ ಬಿಡಲ್ಲ, ನಮಗೆ ಫ್ರೀಡಮ್ ಅಂಬೋದೇ ಇರಲ್ಲ. ನಾವು ಹೆಣ್ಮಕ್ಳು ಏನೊಂದು ಆಸೆ, ನಮ್ಮ ಆಸೆಕ್ಕಿಂತ ತಂದೆ ತಾಯಿ ಎಷ್ಟು ಆಸೆ ಇಟ್ಕೋತಾರ ನಮ್ಮ ಬಗ್ಗೆ. ಹೊರಗೆ ಹೋಗ್ತಾರ, ನಮ್ಮ ಮಕ್ಕಳು ಕಾಲೇಜ್ ಕಲಿತಾರ, ಏನೊಂದು ಮಾಡ್ತಾರ ಎಂಬ ಆಸೆ ಇಟ್ಕೊಂಡು ಹೊರಗೆ ಕಳಿಸ್ತಾರ. ಬಟ್ ಅವ್ರು ಈ ಥರ ಮಾಡಿದ್ರು ನಮ್ದೇನು ತಪ್ಪಿರಲ್ಲ, ನಾವು ಚೆನ್ನಾಗೇ ಇರ್ತೇವೆ. ನಮ್ಮ ಎದುರಿನವ್ರು ಹೆಂಗಿರ್ತಾರೆ ನಮಗೆ ಗೊತ್ತಿರಲ್ಲ. ಮೇನ್ ಅದು ಮಾಡೋದು ತಪ್ಪು. ಅವ್ನಿಗೆ ಗಲ್ಲಿಗೆ ಏರಿಸ್ಬೇಕು, ಅವ್ನು ಗುಂಡು ಆರಿಸ್ಬೇಕು, ಅವನಿಗೆ ನಡು ಹಾದಿಲ್ ತಂದು ಗುಂಡು ಏರಿಸ್ಬೇಕು. ನಾವು ನೋಡಬೇಕು. ಇಷ್ಟು ಅವನಿಗೆ ಶೂಟ್ ಮಾಡಿ ಎಲ್ಲ ಜನರ ಮಧ್ಯೆ ಲೈವ್ ಆಗಿ ಶೂಟ್ ಮಾಡಿ ತೋರಿಸಬೇಕಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದೆ. ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ಆ ಸಿದ್ದರಾಮಯ್ಯ ಸರ್ಕಾರ ಕುರ್ಜಿಗೆ ಆದ್ರೆ ಪೂರ ಅವರಿಗೆ ಇಡೀ ಕರ್ನಾಟಕದಲ್ಲಿ ಅಲ್ಲ, ಇಡೀ ದೇಶದಲ್ಲೇ ನಮ್ಮ ಹಿಂದೂ ಪರ ಸಂಘಟನೆಗಳು ಅವರು ವಿರುದ್ಧವಾಗಿ ಒಂದು ಉಗ್ರವಾದ ಹೋರಾಟವನ್ನು ಮಾಡಲಿದ್ದಾರೆ ಅಂತ ನಾವು ಈ ಮುಖಾಂತರ ತಿಳಿಸಲಾಗಿದೆ. ಮಾಡ್ಲಕ್ಕಾಗಲ್ಲ. ಇದು ಒಂದು ವೇಳೆ ಏನಾದರೂ ಮಾಡ್ಬೇಕಂತ ಹೇಳಿ ಮನಸ್ಸು ಮಾಡಿದ್ರೆ ಪೊಲೀಸ್ ಇಲಾಖೆಯವರೇ ಮಾಡಬಹುದು, ಬೇರೆ ಯಾರ ಕೈಲಿಂದ ಮಾಡಕ್ಕಾಗಲ್ಲ. ಇಲ್ಲ ಅಂದ್ರೆ ನಮ್ಮ ಕೈದಾಗ ತಂದು ಕೊಡ್ರಿ, ಪವರ್ ಕೊಡ್ಲಿ, ಪೊಲೀಸರ ಕೈ ಪವರ್ ಕೊಡ್ಲಿ. ಅವ್ರಿಗೆ ಎಷ್ಟು ಮೇಲೆ ಪ್ರೆಷರ್ ಅದ ಅಂತೇಳಿ ನಮಗೆ ಗೊತ್ತದ. ಅವ್ರಿಗೆ ಮನೆಗೆ ಸೆಕ್ಯೂರಿಟಿಗೆ ಕೊಟ್ಟರ ಅಂದಿನ ಮ್ಯಾಗ ಇಷ್ಟ್ರ ಮ್ಯಾಗ ಅರ್ಥ ಮಾಡ್ಕೊರಿ. ಇವತ್ತು ನೋಡ್ದಾಗ್ತಾರ ಹೇಳ್ರಿ. ಇವತ್ತು ಇನ್ನೊಂದು ಹೇಳ್ಬೇಕಾದ್ರೆ, ಇವತ್ತೇನು ನಮ್ಮ ಪೊಲೀಸರ ಅವ್ರಿಗೆ ಕೆಲಸ ಮಾಡಕ್ ಕೊಡ್ಲತ್ತೀನಿ ಈ ಸರ್ಕಾರ. ಇಂಥ ಪ್ರೆಷರ್ ಮ್ಯಾಗ ಪ್ರೆಷರ್, ಅವರು ಮಜಬೂರಿಯಾಗಿ ಡ್ಯೂಟಿ ಮಾಡುವಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಾಗ ನಡೀತಾ ಇದೆ. ಅವ್ರಿಗೆ ಪವರ್ ಕೊಡ್ರಿ,
ಇವತ್ತು ಕರ್ನಾಟಕ ಪೊಲೀಸ್ ಏನದ ಅಂಬದು ಭಾರತ ದೇಶದಾಗ ತೋರಿಸ್ತದ. 24 ಗಂಟೆ ಇಲ್ಲ 1 ಗಂಟೆದಾಗ ತೋರಿಸ್ತದ. ನಾ ಚಾಲೆಂಜ್ ಮಾಡ್ತೀನಿ, ನಿಂಬಲ್ ತಾಕತ್ತಿತ್ತಂದ್ರೆ ನೀವು ಪರ್ಮಿಷನ್ ಕೊಟ್ಟು ನೋಡ್ರಿ. ಪರ್ಮಿಷನ್ ಎಲ್ಲ ಆರ್ಡರ್ ಮಾಡಿ ನೀವು ಆರ್ಡರ್ ಮಾಡ್ರಿ. ಖಾಲಿ ಯಾರಿಗೂ ನಾವು ಕರೆದಿಲ್ಲ, ಸ್ವ ಇಚ್ಛದಿಂದ ಇಷ್ಟು ಜನ ಬಂದಾರ. ಒಂದು ವೇಳೆ ನಾವು ಕರೆದೇವು ಅಂತಂದ್ರೆ ನೀವು ಮತ್ತೆ ಇಲ್ಲಿಂದೇ ಅಳಗಾಡಿಸ್ತೇವೆ. ನಾವು ನಿಮಗೆ ಅಲ್ಲಿಗೆ ಬರೋದು ಅವಶ್ಯಕತೆ ಇಲ್ಲ, ಇಲ್ಲೇ ನಿಂತು ಅಳಗಾಡಿಸ್ತೇವೆ. ಅದಕ್ಕೆ ಅರ್ಥ ಮಾಡ್ಕೋರಿ. ದಯವಿಟ್ಟು ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ನಾವು. ಈ ಥರ ಪದೇ ಪದೇ ಘಟನೆಗಳಾಗ್ತಾ ಇದ್ದಾವೆ. ಪೊಲೀಸರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ ನಾನು, ತಾವುಗಳು ಯಾವುದಾದ್ರೂ ಒಂದು ರೀತಿಯಲ್ಲಿ ತಮ್ಮ ಒಂದು ತಂಗಿ ಅಂತ ಅನ್ಕೋರಿ, ತಮ್ಮದೊಂದು ಅಕ್ಕ ಅನ್ಕೋರಿ, ಏನಾದರೂ ಅನ್ಕೊಂಡು ನೇಹಾ ಹಿರೇಮಠ್ ಮೇಲೆ ಇವತ್ತು ಹಲ್ಲೆ ಮಾಡಿ ಅವಳು ಹತ್ಯೆ ಮಾಡ್ಯಾನ ಫಯಾಜ್, ಅವನು ಗಲ್ಲೆ ಶಿಕ್ಷೆ ಆಗಬೇಕು. ಅದ್ರ ಜೊತೆಗೆ ಇವತ್ತು ಏನಾದರೂ ಗೃಹ ಸಚಿವಾಲಯ ಸರ್ಕಾರ ಒಂದು ವೇಳೆ ನಿದ್ದೆ ಮಾಡೋದು ಬಿಟ್ಟು ಒಂದು ವೇಳೆ ಕಾನೂನು ಸಂವಿಧಾನ ಅನ್ನೋದು ಅವ್ರ ತಲೆಗಿತ್ತು ಅಂದ್ರೆ ಇದೇ ನಮ್ಮ ಪೊಲೀಸರ ಕೈಯಾಗ ಶಕ್ತಿ ಕೊಡಲಿ. 24 ಗಂಟೆದಾಗ ಅವನಿಗೆ ಎನ್ಕೌಂಟರ್ ಮಾಡಿ ಕೊಲೆಕ್ಟರ್. ಒಂದು ಸಮುದಾಯದ ಗುಲಾಮರಂತೆ ವರ್ತನೆ ಮಾಡಕ್ಕೆ ಹೋಗ್ಬೇಡ್ರಿ ಸರ್ಕಾರದ ಕೂತು. ಇದು ಒಳ್ಳೆಯದಲ್ಲ. ಮುಂದೆ ಬರುವಂಥದ್ದಿಂದಾಗ ಯಾರೇ ಆಗಿರಲಿ, ಹೆಣ್ಣು ಯಾವರೇ ಆಗಿರಲಿ, ಅತ್ಯಾಚಾರ ಆಗಿದ ಮೇಲೆ 24 ಗಂಟೆ ಒಳಗೆ ಒಂದು ಶಿಕ್ಷೆ ಕೊಡುವಂಥ ಶಕ್ತಿ ನಿಂಬಲಿಲ್ಲ ಅಂದ್ರೆ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.